ಓಂ ಶಾಂತಿ. ಇಂದಿನ ಮುರಳಿ ದಿನಾಂಕ 6 ಡಿಸೆಂಬರ್ 2025. मुरली महावाक्यಗಳು. मीठे बच्चे, यह शरीर रूपी खिलौना आत्मा रूपी चैतन्य छावी से चलता है. तुम अपने को आत्मा निश्चय करो तो निर्भय बन जाएगी. ಮಧುರ ಮಕ್ಕಳೇ, ಶರೀರ ರೂಪಿ ಇದು ಒಂದು ಆಟ. ಶರೀರ ಒಂದು ಆಟದ ಸಾಮಾನಾಗಿದೆ, ಅರ್ಥಾತ್ ಗೊಂಬೆ ಆಗಿದೆ. ಈ ಗೊಂಬೆಯ ಚಾವಿ ಯಾವುದು ಅಂತಂದರೆ ಆತ್ಮ. ಚೈತನ್ಯ ರೂಪಿ ಆತ್ಮನೇ ಈ ಶರೀರ ರೂಪಿ ಗೊಂಬೆಯ ಚಾವಿಯಾಗಿದೆ. ಇಲ್ಲಾಂದ್ರೆ ಚಾವಿ ಒಂದು ವೇಳೆ ಹೊರಟು ಹೋಯ್ತು ಅಂತಂದರೆ ಹೇಗೆ ಹೇಳ್ತೀವಿ, ಇದು ಶರೀರ ಶವಕ್ಕೆ ಸಮಾನ. तुम अपने को आत्मा निश्चय करो तो निर्भय बन जाएंगे. ಶರೀರ ರೂಪಿ ಇಚ್ಛಾ, ಶರೀರ ರೂಪಿ ಇದೇನು ಗಾಡಿ ಇದೆ, ಗೊಂಬೆ ಇದೆ, ಈ ಗೊಂಬೆಯ ಒಂದು ಚಾವಿ ಆತ್ಮ. ಖರೆ ಈ ಶರೀರನೂ ಕೂಡ ಗ್ಯಾರಂಟಿ ಇಲ್ಲ, ಯಾವಾಗಿದು ಒಡಿತದ, ಹರಿತದ, ಮುರಿತದ, ಅದು ಸಂಪೂರ್ಣದ ಅಸ್ತಿತ್ವನೇ ಸಮಾಪ್ತ ಆಗ್ತದೋ ಗೊತ್ತಿಲ್ಲ. ಹೀಗಾಗಿ ಮಾನವ ಜೀವನದೊಳಗೆ, ಹ್ಯೂಮನ್ ಕಾನ್ಷಿಯಸ್ ಒಳಗೆ, ಮನುಷ್ಯನ ಮನಸ್ಸಿನಲ್ಲಿ ಏನು ತುಂಬಿದೆ ಅಂದರೆ ಭಯ. ನನಗೆ ಈ ಗೊಂಬೆಗೆ ಏನಾರೇ ಆಗುತ್ತೆ, ಹೀಗೆ ಅನ್ನಿಸ್ತದ, ನನಗೇನಾರೇ ಆಗಿತ್ತು, ಅಥವಾ ಗೊಂಬೆ ಒಂದಿನ ಸಮಾಪ್ತ ಆಗ್ತದಂದ್ರೆ ಎಲ್ಲಿ ನಾನ ಸತ್ತೀನಿ ಎನ್ನುವಂಥ ಭಯ ತುಂಬಿದೆ. ಆದರೆ ನಿರ್ಭಯ ಆಗಬೇಕಂದ್ರೆ ಇದೇ ಸತ್ಯ ನಾಲೆಜ್. ನಾ ಆತ್ಮ ಇದ್ದೀನಿ, ಚೇತನ ಇದ್ದೀನಿ, ಕಾನ್ಷಿಯಸ್ ಇದ್ದೀನಿ, ನಾನಿದ್ದೀನಿ. ಚಾವಿ ರೂಪದೊಳಗೆ ಇದು ಶರೀರ ಕಾರ್ಯನಿರ್ವಹಣೆ ಮಾಡ್ತದ, ಈ ಶರೀರ ಚಲಿಸ್ತದ. ಆದರೆ ಶರೀರ ನಾನಲ್ಲ, ಶರೀರ ಒಂದು ಗೊಂಬೆ ಮಾತ್ರ. ನಾ ಆತ್ಮ, ಚೇತನ, ಅವಿನಾಶಿ ಇದ್ದೀನಿ ಅನ್ನುವಂತಹ ಸತ್ಯ ಯಾವಾಗ ನೀವು ಸ್ಮೃತಿ ಮಾಡ್ಕೊಳ್ತೀರಿ, ನಿಶ್ಚಯ ಮಾಡ್ಕೊಳ್ತೀರಿ, ಹೋ ನಾನು ಗೊಂಬೆ ಅಲ್ಲ, ನಾ ಆತ್ಮ ಇದ್ದೀನಿ, ನಾ ಆತ್ಮ ಇದ್ದೀನಿ ಅಂತಂದಮೇಲೆ ನಾ ಎಂದು ಸಾಯೋದಿಲ್ಲ, ಆಗ್ಲೇ ನೀವು ನಿರ್ಭಯ ಆಗಲಿಕ್ಕೆ ಸಾಧ್ಯ. ತಿಳುವಳಿಕೆ ಎಲ್ಲರಿಗಿದೆ, ಬ್ರಾಹ್ಮಣ ಮಕ್ಕಳಿಗೆ ಎಲ್ಲರಿಗೂ ಈ ತಿಳುವಳಿಕೆ ಇದೆ, ನಾ ಆತ್ಮ ಇದ್ದೀನಿ, ಶರೀರ ಅಲ್ಲ ಅಂತ. ಆದ್ರೆ ಕಾನ್ಷಿಯಸ್ಲಿ ನಾವು ಜರೂರ್ ಅನುಭವ ಮಾಡ್ತೀವಿ. ಮತ್ತು ನಾ ಮನುಷ್ಯ ಇದ್ದೀನಿ, ಬಿಕೆ ಇದ್ದೀನಿ, ಅಕ್ಕೋರಿದ್ದೀನಿ, ಅಣ್ಣೋರಿದ್ದೀನಿ, ಸ್ತ್ರೀ ಇದ್ದೀನಿ, ಪುರುಷ ಇದ್ದೀನಿ. ಜರೂರ್ ಈ ಮನಸ್ಸು ಈ ಭಾನದಲ್ಲಿ ಸಿಕ್ಕಾಕೊಂಡಿರೋದ್ರಿಂದನೇ ಭಯ ಇದೆ, ಎಲ್ಲಿ ಕಳ್ಕೊಂಡು ಹೋಗಿತ್ತು, ಎಲ್ಲಿ ದೂರ ಆಗಿತ್ತು, ಎಲ್ಲಿ ನಾ ದೂರ ಆದೇನು ಅಂತ. ಅದಕ್ಕೆ ನಿರ್ಭಯ ಆಗಬೇಕು ಅಂತಂದರೆ ಅವಶ್ಯವಾಗಿ ನಿಶ್ಚಯ ಬೇಕು, ನಾನು ಆತ್ಮ ಇದ್ದೀನಿ, ಈ ಶರೀರ ಗೊಂಬೆ ಆಗಿದೆ, ಗೊಂಬೆಗಳ ಈ ಜಗತ್ತಿನೊಳಗೆ ಪಪೆಟ್ ಶೋ ನಡೀತಾ ಇದೆ. ಈ ಶೋದಲ್ಲಿ ಏನೇ ಆದರೂ ಕೂಡ ಇದು ಮೊದಲೇ ಸ್ಕ್ರಿಪ್ಟೆಡ್ ಇದೆ, ಇದರಲ್ಲಿ ಹೆದರುವಂಥ ಯಾವ ಮಾತು ಇಲ್ಲ. ಅಂದಮೇಲೆ ನಿರ್ಭಯವಾಗಿರಿ ಅಂತಾರೆ ಬಾಬಾ. ಮುರಳಿಯ ಪ್ರಶ್ನೆ, ಆತ್ಮ ಶರೀರ के साथ खेल खेलते नीचे आई है, इसीलिए उसको कौन सा नाम देंगे? ಆತ್ಮ ಆಟ ಆಡ್ತಾ ಆಡ್ತಾ ಕೆಳಗಡೆ ಬಂದಿದೆ. ಈಗ ಕೆಳಗಡೆ ಬಂದಿರೋದ್ರಿಂದ ಇದಕ್ಕೆ ಏನಂತ ಹೆಸರು ಕೊಡ್ತೀರಿ ಅಂತ ಕೇಳ್ತಾರೆ ಬಾಬಾ. ಅಂದರೆ ಆತ್ಮ ಶರೀರದ ಜೊತೆಗೆ ಆಟ ಆಡ್ತಾ ಆಡ್ತಾ ಕೆಳಗೆ ಬಂದಿದೆ. ಏನಿದ್ರ ಡಿಕೋಡ್ ಮೀನಿಂಗ್? ಆತ್ಮ ಬಿಲ್ಕುಲ್ ಸ್ಥಿರ ಇದೆ, ಆತ್ಮ ಅವಿನಾಶಿ ಇದೆ. ಅವಿನಾಶಿ ಆತ್ಮನ ಯಾವುದೇ ರೀತಿಯ ವಿನಾಶ ಆಗುವುದಿಲ್ಲ, ಏನೂ ಅದರಲ್ಲಿ ಮಿಕ್ಸ್ ಆಗುವುದಿಲ್ಲ, ಅದರಿಂದ ಏನೂ ತೆಗಿಲಿಕ್ಕೆ ಸಾಧ್ಯ ಇಲ್ಲ. ಏಕ್ದಮ್ ಸ್ಟಿಲ್ ಆಗಿರುವಂತಹ, ಸ್ಥಿರವಾದಂತಹ ಅವಿನಾಶಿ ಅನಾದಿ ಆತ್ಮ ನಾನು. ಸೊ ಆತ್ಮ ಈ ಶರೀರದ ಜೊತೆಗೆ ಆಟ ಆಡ್ತಾ ಆಡ್ತಾ ಇದು ಪೂರಾ ಕೆಳಗೆ ಬಂದಿದೆ ಅಂದ್ರೆ ಏನರ್ಥ? ಆತ್ಮನ ಮನಸ್ಸು ಶರೀರದ ಜೊತೆಗೆ ಆಟ ಆಡ್ತಾ ಆಡ್ತಾ, ಅರ್ಥಾತ್ ಶರೀರನೇ ನಾನಾ ಅಂತ ತಿಳ್ಕೊಂಡು ಪೂರ ಆತ್ಮನ ಈ ಮನಸ್ಸು ಮಾಯೆಗೆ ವಶೀಭೂತ ಆಗಿದೆ. ಬಿಲ್ಕುಲ್ ಲೋವರ್ ಡೈಮೆನ್ಷನ್ ಒಂದು ಸ್ಥಿತಿಗೆ ತಲುಪಿಬಿಟ್ಟಿದೆ. ಹೀಗಾಗಿ ಬಾಬಾ ಹೇಳ್ತಾರ, ಲೋ ಫೀಲಿಂಗ್, ಲೋ ಎನರ್ಜಿ ಫೀಲಿಂಗಲ್ಲಿ ಬಂದಿದೆ ಮನಸ್ಸು. ಈ ಮನಸ್ಸು ಇಷ್ಟು ಕೆಳಮಟ್ಟಕ್ಕೆ ಬಂದಿರೋದ್ರಿಂದ ಇದಕ್ಕೇನಂತ ಹೆಸರಿಡೋದು ಅಂತ ಕೇಳ್ತಾರೆ ಬಾಬಾ. ಏನಂತ ಇಡೋದು ಹೆಸರು? ಉತ್ತರ ಬಾಬಾ ಹೇಳ್ತಾರೆ ಉತ್ತರದಲ್ಲಿ, ಕಟ್ಪುತ್ಲಿ. ಇದಕ್ಕೆ ಸೂತ್ರದ ಗೊಂಬೆಯ ಆಟ ಅಂತ ಹೆಸರಿಡಲಾಗ್ತದೆ. ಜೈಸೆ ಡ್ರಾಮಾ ಮೇ ಕಟ್ಪುತ್ಲಿಯೋं का खेल दिखाते हैं, वैसे तुम आत्माएं कठपुतली की तरह 5000 वर्ष में खेल खेलते नीचे पहुंच गई हो.
ಅಂಡರ್ಲೈನ್. ಆತ್ಮ ಬಹಳ ಬಹಳ ಶ್ರೇಷ್ಠ. ಜೈಸೆ ಬಾಪ್ ವೈಸೆ ಬಚ್ಚೆ. ಇದು ನೆನಪು ಮಾಡ್ಕೊಳ್ಳೋದು ಬಹಳ ಜರೂರಿ ಇದೆ. ಆತ್ಮ ಹೇಗಿದೆ, ಬಾಬಾ ಹೇಗಿದ್ದಾರೋ ಹಾಗೆ ನಾವಿದ್ದೀವಿ, ಸ್ವತಂತ್ರ ಇದ್ದೀವಿ, ಸಂಪೂರ್ಣ ಇದೆ ನಿನ್ನ ಆತ್ಮ. ಆದರೆ ಬಾಬಾ ಹೇಳ್ತಾರೆ, ನೀವು ಆಟ ಆಡ್ತಾ 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 ಏನಾಗಿದ್ದೀರಿ, ಕೆಳಗೆ ಬಂದಿರಿ. ಅದಕ್ಕೆ ಈ ಕಟ್ಪುತ್ಲಿ ಆಟದೊಳಗ, ಈ ಒಂದು ಸೂತ್ರದ ಗೊಂಬೆಯ ಆಟದೊಳಗ ಪೂರಾ ನೀವು ನಿಮ್ಮನ್ನ ಬಾಬಾ ಹೇಳ್ತಾರೆ ಏನು ಮಾಡಿಬಿಟ್ಟಿದ್ದೀರಿ, ನಿಮ್ಮ ಶಕ್ತಿಯನ್ನು ಕಳ್ಕೊಂಡು ಬಿಟ್ಟಿದ್ದೀರಿ, ನೀವು ಯಾರು ಅನ್ನೋದನ್ನ ಮರ್ತು ಬಿಟ್ಟಿದ್ದೀರಿ ಅಂತ ಯಾರಿಗೆ ಹೇಳ್ತಾರ? ಆತ್ಮ. ಅರ್ಥಾತ್ ಆತ್ಮ ಅಲ್ಲ, ಆತ್ಮನೊಳಗಿರುವ ಮನಸ್ಸು ಈ ಪೂರ ಆಟ ಆಡ್ತಾ ಆಡ್ತಾ ಆಟದ ಗೊಂಬೆನೇ ಸಿಕ್ಕಿರುವಂಥ, ಆಡ್ಲಿಕ್ಕೆ ಸಿಕ್ಕಿರುವಂತಹ ಗೊಂಬೆಯನ್ನ ಗೊಂಬೆನೇ ನಾನು ಅಂತ 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 ಏನಾಗ್ಬಿಟ್ಟಿರಿ, ಪೂರಾ ಸಿಕ್ಕಾಕೊಂಡಿರಿ ಅಂತ ಹೇಳ್ತಾರೆ ಬಾಬಾ. ಹೀಗೆ ಈ 5000 ವರ್ಷದ ಕಟ್ಪುತ್ಲಿ ಆಟದೊಳಗ ಪೂರಾ ಮನಸ್ಸು ಸಿಕ್ಕಾಕೊಂಡಿದೆ. ಬಾಬಾ ಆಯೇ ಹೇ ತುಮ್ ಕಟ್ಪುತ್ಲಿಯೋಂ ಕೋ ಊಪರ್ ಚಡ್ನೆ ಕಾ ರಾಸ್ತಾ ಬತಾನಿ. ಬಾಬಾ ಬಂದಿದ್ದಾರೆ ತಾವು ಆತ್ಮರಿಗೆ, ಅರ್ಥಾತ್ ಕಟ್ಪುತ್ಲಿಯ ಸೂತ್ರದ ಗೊಂಬೆ ಒಂದು ಶರೀರ, ಇನ್ನೊಂದು ಆ ಶರೀರದ ಜೊತೆಗೆ ಕನೆಕ್ಟ್ ಆಗಿರುವ ಈ ಮನಸ್ಸಿನ ವಿಚಾರಗಳು, ಪೂರಾ ಸ್ಟೋರಿ ಇದು ಕೂಡ ಪೂರಾ ಕೆಳಗಿಳಿದಿದೆ ಅಂತ ಹೇಳ್ತಾರೆ ಬಾಬಾ. ಅಂದಮೇಲೆ ನಿಮ್ಮೆಲ್ಲರನ್ನ ಮೇಲೆತ್ತಲಿಕ್ಕೆ, ಅಂದರೆ ಆತ್ಮನ ಮೇಲೆತ್ತಲಿಕ್ಕೆ ಅಲ್ಲ, ಆತ್ಮನೇ ಇದೆ ಯಾವತ್ತಿಗೂ. 5000 ವರ್ಷದಲ್ಲಿ ಇರಲಿ, ಯಾವುದೇ ಯುಗದಲ್ಲಿರಲಿ, ಯಾವುದೇ ಸಮಯ ಇರಲಿ, ಪರಂಧಾಮ್ ಇರಲಿ, ಆತ್ಮನೇ ಇದೆ. ಆತ್ಮ ಸ್ವತಂತ್ರ ಇದೆ, ಆತ್ಮ ಅನಾದಿ ಅವಿನಾಶಿ ಇದೆ, ಅದು ನಾನಿದ್ದೀನಿ. ಇನ್ನು ಬಾಕಿ ಕೆಳಗೆ ಬಿದ್ದವ್ರು ಯಾರು? ಆತ್ಮನ ಈ ಮನಸ್ಸು ಎಕ್ದಮ್ ಕೆಳಗೆ ನೀಚೆ ಬಂದಿದೆ ಅಂತಾರೆ ಬಾಬಾ. ಎಕ್ದಮ್ ಲೋಯೆಸ್ಟ್ ಸ್ಥಿತಿಗೆ ಬಂದು ತಲುಪಿದೆ. ನಾನು ಮತ್ತೆ ಮೇಲೆತ್ತಲಿಕ್ಕೆ ಬಂದೇನೆ. ಅದಕ್ಕಾಗಿ ಬಾಬಾ ಹೇಳ್ತಾರೆ, ಈ ಮಾತು ಸ್ಮೃತಿಯಲ್ಲಿ ಇಟ್ಕೋಬೇಕಾಗಿದೆ. ಬಾಬಾ ಹೇಳ್ತಾರೆ, ಬಾಬಾಗೆ ಗೊತ್ತಿದೆ ನನ್ನ ಆತ್ಮಾರೂಪಿ ಮಕ್ಕಳು ನನ್ನ ಸಮಾನ, ನನ್ನ ಈಕ್ವಲ್ ಅದಾರಂತ. ಅದಕ್ಕಾಗಿ ಬಾಬಾ ಹೇಳ್ತಾರೆ, ಮಗು ನೀನು ಬಂದು ನನ್ನ ಬಾಜು ಕುತ್ಕೋ, ನನ್ನ ಜೊತೆ ಕುತ್ಕೋವಾ ನೀ ಪರಂಧಾಮದಲ್ಲಿ. ಆಮೇಲೆ ಈ ಮನಸ್ಸು, ಕಟ್ಪುತ್ಲಿಯಾಗಿರುವಂತಹ ಈ ಮನಸ್ಸು ಡ್ರಾಮಾದ ಒಂದು ಸೂತ್ರದ ಗೊಂಬೆ ರೂಪದಲ್ಲಿ ಕುಣಿಸಿದಂತೆ ಕುಣಿಯುವಂತಹ ಈ ಮನಸ್ಸೇನಿದೆಯಲ್ಲ, ಈ ಮನಸ್ಸು ತಂದು ನನಗೆ ಅರ್ಪಣೆ ಮಾಡು, ಮನಾಭವಗೊಳಿಸು. ಆಗ ಈ ಮನಸ್ಸು ಮೊದಲಿನ ಹಾಗೆ ಸಂಪೂರ್ಣ ಸತೋಪ್ರಧಾನ ಅವಸ್ಥೆಗೆ ಬರ್ತದ. ಈ ಮನಸ್ಸು ಸ್ವೀಕಾರ ಮಾಡ್ತದ, ಓಹೋ ನಾ ಶರೀರ ಅಲ್ಲ, ನನ್ನ ಗೊಂಬೆ ಅಲ್ಲ, ನಾ ಆತ್ಮ ಇದ್ದೀನಿ. ಈ ಮನಸ್ಸು ಯಾವಾಗ ನಾ ಆತ್ಮ ಇದ್ದೀನಿ ಅನ್ನೋದನ್ನು ಸ್ವೀಕಾರ ಮಾಡ್ತದ, ಆಗ್ಲೇ ಸಂಪೂರ್ಣತೆಯ ಅನುಭೂತಿ ಆಗ್ತದೆ. ಬಾಬಾ ಬಂದಿರೋದೇ ಈ ಎಲ್ಲ ಗೊಂಬೆಗಳಿಗೆ ಸರಿಯಾದ ಮಾರ್ಗವನ್ನ, ಗೊಂಬೆಗಳು ಅಂದರೆ ಎಲ್ಲರ ಮನಸ್ಸುಗಳಿಗೆ ಸರಿಯಾದ ಮಾರ್ಗ ತಿಳಿಸೋದಕ್ಕಾಗಿ. ಅಬ್ ತುಮ್ ಶ್ರೀಮತ್ ಕಿ ಚಾವಿ ಲಗಾವೋ ತೋ ಊಪರ್ ಚಲೆ ಜಾಯೆಂಗೆ. ಅಂಡರ್ಲೈನ್. ಶ್ರೀಮತದ ಚಾವಿಯನ್ನ ಹಾಕ್ಬಿಟ್ರಿ ಅಂತಂದ್ರೆ ಈ ಮನಸ್ಸು ಮೇಲೆ ಹೋಗ್ತದೆ. ಇಲ್ಲ ಅಂತಂದ್ರೆ ಇದೇ ಸೂತ್ರದ ಗೊಂಬೆಯ ಲೋಕದೊಳಗ ಇಲ್ಲಿಯೇ ಆಟ ಆಡ್ತಾ, ಇದೇ ನಿಜ ಅನ್ಕೋತಾ, ಇಲ್ಲಿಯ ದುಃಖವನ್ನ ತನ್ನ ದುಃಖ ಅಂತ ಅನುಭವ ಮಾಡ್ತದ. ಅದಕ್ಕೆ ಶ್ರೀಮತದ ಗೊಂಬೆ, ಶ್ರೀಮತ ಏನಿದೆ, ಅಪ್ನೇಕೋ ಆತ್ಮ ಸಮಜ್ ಮುಜೆ ಯಾದ ಕರೋ. ಬಾಬಾ ನನ್ನ ಆತ್ಮ, ನಾ ಗೊಂಬೆ ಅಲ್ಲ, ನಾ ಆತ್ಮ ಇದ್ದೀನಿ ಅಂತ ಯಾವಾಗ ತಿಳ್ಕೊಳ್ತೀನಿ, ಆತ್ಮದ ತಂದೆಯನ್ನು ಯಾವಾಗ ನೆನಪು ಮಾಡ್ತೀನಿ, ಯಾವಾಗ ನಾವೆಲ್ಲರೂ ಮೇಲ್ ಹೋಗ್ತೀವಿ. ಅರ್ಥಾತ್ ಹೈಯರ್ ಕಾನ್ಷಿಯಸ್ ಅನ್ನ ಪ್ರಾಪ್ತ ಮಾಡ್ಕೊಳ್ತೀವಿ, ಆ ಸುಪ್ರೀಂ ಎನರ್ಜಿಯ ಜೊತೆಗೆ ಕನೆಕ್ಟ್ ಆಗ್ತೀವಿ. ಅದಕ್ಕಾಗಿ ಶ್ರೀಮತ ಎನ್ನುವಂಥ ಚಾವಿ ಬಹಳ ಅವಶ್ಯಕ ಆಗಿದೆ. ಮುರಳಿಯ ಮುಖ್ಯ ಸಾರ, ಬಾಬಾನೇ ಜೋ ಜ್ಞಾನ ರತ್ನ ದಿಯೇ ಹೇ ವಹಿ ಚುಗನೆ ಹೇ. ಬಾಬಾರವರು ಯಾವ ಜ್ಞಾನ ರತ್ನಗಳನ್ನು ಕೊಟ್ಟಿದ್ದಾರೆ ಅವುಗಳನ್ನೇ ಆಯ್ಕೆ ಮಾಡಿಕೊಡ್ರಿ. ಪತ್ತರ್ ನಹಿ ಹೇ. ಪತ್ತರ್ ಅರ್ಥಾತ್ ಸ್ಥೂಲವಾದ ಜಗತ್ತಿನಲ್ಲಿ ಏನು ಸ್ಥೂಲವಾದ ಮಾತು, ಸ್ಥೂಲ ವಿಚಾರಗಳಿದಾವ, ಇವುಗಳನ್ನು ಆಯ್ಕೆ ಮಾಡ್ಕೋಬೇಡ್ರಿ, ಅವುಗಳನ್ನು ಆರಿಸ್ಕೋಬೇಡ್ರಿ, ಅಲ್ಲಿ ದೃಷ್ಟಿ ಹಾಕಬೇಡ್ರಿ. ದೇಹದ ಮಾತುಗಳು ಇವು ಪತ್ತರು. ಬಾಬಾ ಕೊಟ್ಟಂತಹ ಜ್ಞಾನರತ್ನ ಅಂದರೆ ನಾಲೆಡ್ಜ್. ಕೇವಲ ಎಲ್ಲದರೊಳಗೆ ನಾಲೆಡ್ಜ್ ಅಂತಂದರೆ ಬಾಬಾ ಹೇಳಿದ ಸೀದಾ ಜ್ಞಾನದ ಮಾತುಗಳಲ್ಲ, ಎಲ್ಲದರೊಳಗೂ ಸಕಾರಾತ್ಮಕ ದೃಷ್ಟಿಕೋನದಿಂದ ನೋಡ್ತಾ ಅದರಲ್ಲಿ ಒಳ್ಳೆಯದನ್ನು ಆರಿಸ್ಕೊಡ್ರಿ, ಅದರಿಂದ ಕಲೀರಿ. ಏನು ಕಲಿಬೇಕಾಗಿದೆ? ಈ ಡ್ರಾಮಾದೊಳಗೆ ಹೆಂಗೆ ಬದುಕಬೇಕನ್ನೋದು ಕಲಿಯೋದಲ್ಲ, ಈ ಡ್ರಾಮಾದಿಂದ ನನ್ನನ್ನು ನಾನೇ ಹೇಗೆ ಬಿಡಿಸ್ಕೊಂಡು ಹೇಗೆ ನ್ಯಾರ ಆಗಬೇಕನ್ನುವುದನ್ನು
ಕಲಿಬೇಕಾಗಿದೆ. तो देह अभिमान की कड़ी बीमारी से स्वयं को बचाना है. ಅಂಡರ್ಲೈನ್, ದೇಹ ಅಭಿಮಾನ, ನಾನಂದ್ರೆ ಅಕ್ಕೋರು, ನಾನಂದ್ರೆ ಒಬ್ಬ ಹೆಣ್ಮಗಳು, ನಾನಂದ್ರೆ ಯುವತಿ, ನಾನಂದ್ರೆ ಬ್ರಹ್ಮಕುಮಾರಿ, ನಾನು ಅಂದ್ರೆ ಮದರ್, ನಾನಂದ್ರೆ ಸಿಸ್ಟರ್, ನಾನಂದ್ರೆ ಇವ್ರ ಮಗಳು, ಇವೆಲ್ಲ ದೇಹ ಅಭಿಮಾನದ ಬಹಳ ಕಠಿಣ ರೋಗ ಅಂತ ಹೇಳ್ತಾರೆ ಬಾಬಾ, ಕಟ್ಟು ರೋಗ. ಇವುಗಳಿಂದ ತಮ್ಮನ್ನು ತಾವು ಬಚಾವ್ ಮಾಡ್ಕೊಳ್ರಿ. ಅದಕ್ಕೆ ಬಚಾವ್ ಮಾಡ್ಕೊಳ್ಳೋದಕ್ಕಾಗಿ ಸದಾ ನಾನು ದೇಹದಿಂದ ಪರೆ, ದೇಹದ ಸಂಬಂಧಗಳಿಂದ ಪರೆಯಾಗಿರುವ ನಿರಾಕಾರ ಆತ್ಮ ಇದೀನೆನ್ನುವಂಥ ಸತ್ಯದ ಸ್ಥಿತಿಯಲ್ಲಿ ಸ್ಥಿತಾಗ್ರಿ. सेकेंड पॉइंट, अपनी बैटरी को फुल चार्ज करने के लिए तಮ್ಮ ಆತ್ಮರೂಪಿ ಬ್ಯಾಟ್ರಿ ಅಂದರೆ ಆತ್ಮ ಚಾರ್ಜ್ಡೇ ಇದೆ. ಆತ್ಮರೂಪಿ ಬ್ಯಾಟ್ರಿ ಅರ್ಥಾತ್ ಆತ್ಮನೊಳಗಿರುವ ಈ ಮನಸ್ಸು ರೂಪಿ ಬ್ಯಾಟ್ರಿಯನ್ನು ಚಾರ್ಜ್ ಮಾಡ್ಕೊಳ್ಳೋದಕ್ಕಾಗಿ ಪವರ್ ಹೌಸ್ ಬಾಬಾರ ಜೊತೆಗೆ ಸದಾ ಯೋಗವನ್ನು ಜೋಡಿಸ್ರಿ. ಆತ್ಮ ಅಭಿಮಾನಿ रहने का पुरुषार्थ करना है, ನಿರ್ಭಯ रहना है. ನಿರ್ಭಯ ಬಾಬಾ ಹೇಳ್ತಾರ, ನಾ ಸಾಯ್ತೀನಿ ಅನ್ನುವಂಥ ಭಯ, ನಂದು ಯಾರಾದರೂ ಕಸ್ಕೊಂಡಾರ ಅನ್ನುವಂಥ ಭಯ, ಅಥವಾ ನನ್ನ ಅಸ್ತಿತ್ವ ಹೋಗಿತ್ತು, ನನ್ನ ಹೆಸರು ಹೋಗಿತ್ತು, ನನಗೆ ಯಾರು ಏನರ ಅಂದಾರ ಅನ್ನುವಂಥ ಭಯ ಇದಾವಲ್ಲ, ಇದು ಭಯ ಬಹಳಷ್ಟು ಕೀಳು ಜೀವನದ ಅನುಭವ ಮಾಡಿಸ್ತದ. ಇದು ಮಾನವ ಜೀವನದ ಅನುಭವ ಮಾಡಿಸ್ತದ. ಈಗ ನಾವು ದೇವತಾ ಜೀವನದ ಅನುಭವ ಮಾಡಬೇಕು, ಹೈಯರ್ ಡೈಮೆನ್ಷನಿಗೆ ಹೋಗಬೇಕು, ಅಥವಾ ಸುಪ್ರೀಂ ಪರಮಾತ್ಮನ ಜೊತೆಗೆ ನಾ ಕನೆಕ್ಟ್ ಆಗಬೇಕು ಅಂತಂದರೆ ನಿರ್ಭಯ ಆಗೋದು ಅತಿ ಅವಶ್ಯಕದ. ಆದರೆ ನಿರ್ಭಯ ಆಗಲಿಕ್ಕೆ ಬೇಕು, ನಾ ಆತ್ಮ ಇದ್ದೀನಿ, ಅನಾದಿ ಅವಿನಾಶಿ ಸತ್ಯ ಸ್ವರೂಪ ಆತ್ಮ ಇದ್ದೀನಿ, ಈ ಗೊಂಬೆಯಿಂದ ಭಿನ್ನವಾಗಿರುವಂಥ ನ್ಯಾರ ಆಗಿರುವಂಥ ಆತ್ಮ ಇದ್ದೀನಿ ಅನ್ನುವಂಥ ಸ್ಮೃತಿ ಇದ್ದಾಗಲೇ ನಿರ್ಭಯ ಆಗಲಿಕ್ಕೆ ಸಾಧ್ಯ ಇದೆ. वरदान, दातापन की भावना द्वारा इच्छा मात्रम अविद्या की स्थिति का अनुभव करने वाले तृप्त आत्मा भव. ದಾತಾಪನದ ಭಾವನೆಯ ಮೂಲಕ ಇಚ್ಛಾ ಮಾತ್ರಂ ಅವಿದ್ಯಾ ಸ್ಥಿತಿಯ ಅನುಭವ ಮಾಡುವಂತಹ ತೃಪ್ತ ಆತ್ಮರು ಆಗ್ರಿ. सदा एक लक्ष्य हो कि हमें दाता का बच्चा बन सर्व आत्माओं को देना है. ಸದಾ ಮಕ್ಕಳಿಗೆ ಲಕ್ಷ್ಯ ಇರಬೇಕು, ನನ್ನ ಒಂದು ಆತ್ಮನ ತಂದೆ ದಾತ ಇದ್ದಾರ, ಸುಪ್ರೀಂ ದಾತ ಇದ್ದಾರ, ನಾ ದಾತಾನ್ ಸಂತಾನಿದ್ದೀನಿ, ಕೊಡೋರ ಮಗು ಇದ್ದೀನಿ. ಅಂದರೆ ಹೇಗೆ ರಾಜನ್ ಮಗ ರಾಜ್ಕುಮಾರ್ ಆಗಿರ್ತಾನೋ, ನಾ ದಾತಾನ್ ಮಗ ಮಾಸ್ಟರ್ ದಾತ ಇದ್ದೀನಿ ಅನ್ನುವಂಥ ಸದಾ ಸ್ಮೃತಿ ಇರಲಿ. दातापन की भावना रखने से संपन्न आत्मा हो जाएंगे. ದಾತಾಪನದ ಭಾವನಾ ಇಡೋದ್ರಿಂದ ಸದಾ ಸಂಪನ್ನತೆ ಅನುಭವ ಮಾಡ್ತೀರಿ. ಅಂಡರ್ಲೈನ್, ದಾತಾಪನದ ಭಾವನಾ ಅರ್ಥಾತ್ ನಾ ಆತ್ಮ ಭರ್ಪೂರ್ ಸಂಪನ್ನಿದ್ದೀನಿ, ಯಾಕಂದರೆ ನಿರಾಕಾರ ಭಗವಂತನ ಸಂತಾನ್ ಆತ್ಮ ಇದ್ದೀನಿ ಅನ್ನೋ ಸ್ಮೃತಿ ಇತ್ತು ಅಂದರೆ ನನಗೆ, ಅರ್ಥಾತ್ ರೋಲಿಗಲ್ಲ, ನನಗ ಅಂದರೆ ನಾ ಆತ್ಮ, ನಾ ಆತ್ಮನಿಗೆ ಜಗತ್ತಿನಲ್ಲಿ ಬೇಕಾಗಿರೋದು ಏನೇನೂ ಇಲ್ಲ. ಹೆಸರು ಮಾಡಬೇಕು, ಒಳ್ಳೆಯದನ್ನು ಪಡ್ಕೋಬೇಕು, ಏನೂ ಇಲ್ಲ, ನಾ ಸಂಪನ್ನಿದ್ದೀನಿ ಅಂದಮೇಲೆ ಸದಾ ನೆನಪಿರಲಿ, ನಾ ದಾತಾನ್ ಮಗು, ನಾ ಕೊಡುವಂಥ ಆತ್ಮ ಇದ್ದೀನಿ, ನಾ ಕೊಡಬಲ್ಲೆ ಶಾಂತಿ, ಪ್ರೇಮ, ಖುಷಿ, ಶಕ್ತಿ ಕೊಡಬಲ್ಲೆ, ಕೊಡಬಲ್ಲೆಯನ್ನು ಕೊಡ್ತೀನಿ, ಕೊಡುವಂಥ ತಾಕತ್ ನನ್ನಲ್ಲಿದೆ. ಅದಕ್ಕೆ ನೆನಪಿರಲಿ, ದಾತಾಪನದ ಭಾವನೆ ಇರಲಿ ಎಲ್ಲರ ಪ್ರತಿಯಾಗಿ, ಆಗ ನೀ ಸಂಪನ್ನತೆಯ ಅನುಭವವನ್ನು ಮಾಡ್ತಿ. और जो संपन्न होंगे वह सदा तृप्त होंगे. ನಾ ಸಂಪನ್ನಿದ್ದೀನಿ, ಜೈಸೆ ಬಾಪ್ ವೈಸೆ ಬಚ್ಚೆ, ನಾ ಬಾವನ್ ಸಮಾನ್ ಸಂಪನ್ನಿದ್ದೀನಿ, ನಾ ಆತ್ಮ ಸಂಪನ್ನಿದ್ದೀನಿ ಎನ್ನುವ ಸ್ಮೃತಿ ಯಾರಿಗಿರ್ತದೋ ಅವರೇ ತೃಪ್ತಿರ್ತಾರೆ. ಅಂದರೆ ಅವ್ರ ಮನಸ್ಸು ತೃಪ್ತಿರ್ತದೆ. ಇಲ್ಲ ಅಂದ್ರೆ ಈ ಮನಸ್ಸು ಬೇಕಂತ ಅಲ್ದಾಡ್ಲಿಕ್ಕೆ ಹೋಗ್ತದ. ಮೇ ದೇನೆ ವಾಲೆ ದಾತಾ ಕಾ ಬಚ್ಚಾ ಹೂँ, देना ही लेना है, यही भावना सदा निर्विघ्न इच्छा मात्रम अविद्या की स्थिति का अनुभव कराती है. ಬಾಬಾ ಹೇಳ್ತಾರೆ, ದೇನೆ ವಾಲೆ ದಾತಾ ಕಾ ಬಚ್ಚಾ ಹೂँ, ಕೊಡೋನ ಸಂತಾನ ಇದ್ದೀನಿ, ಸದಾ ಕೊಡುವಂಥವನು, ತೆಗೆದುಕೊಳ್ಳುವಂಥವರಲ್ಲ ತಂದೆ, ಕೊಡುವಂಥವರ ಸಂತಾನ ನಾನಿದ್ದೀನಿ ತಂದಮೇಲೆ ನಾನು ಕೇವಲ ಕೊಡೋನೇ ಇದ್ದೀನಿ, ನಾ ಆತ್ಮ ಕೊಡುವಂಥ ಆತ್ಮ ಇದ್ದೀನಿ. ಎಂದೂ ಯಾರಿಂದ ಏನೂ ಅವಶ್ಯಕತೆ ಈ ನಾಟಕದಲ್ಲಿ ನನಗೆ ಇಲ್ಲವೇ ಇಲ್ಲ. ತೋ ಈ ಲಕ್ಷ್ಯ ಇತ್ತು ಅಂತಂದರೆ ಸದಾ ನಿರ್ವಿಘ್ನ ಇರ್ತೀರಿ, ಸದಾ ಯಾವ ವಿಘ್ನಗಳು ನನಗೆ ವಿಘ್ನ ಅಂತ ಅನಿಸೋದಿಲ್ಲ. ಮತ್ತು ಇಚ್ಛಾ ಮಾತ್ರ ಅವಿದ್ಯಾ ಸ್ಥಿತಿ, ಅರ್ಥಾತ್ ಹೇಗೆ ಕೂಸು ಸದಾ ಸಂತುಷ್ಟ, ತೃಪ್ತ, ಆನಂದಿತ ಇರ್ತದೋ ಹಾಗೆ ಅನುಭವ ಮಾಡಲಿಕ್ಕೆ ಸಾಧ್ಯ ಇದೆ.
सदा एक लक्ष्य की तरफ ही नजर रहे। वह लक्ष्य है बिंदु और कोई भी बातों का विस्तार को देखते हुए नहीं देखो, सुनते हुए नहीं सुनो। ಅಂಡರ್ಲೈನ್ ಈ ವಿಚಾರ, ಈ ಲಕ್ಷ್ಯ, ಈ ಗುರಿ ಒಂದ್ ವೇಳೆ ನಮ್ಮ ಜೀವನದಲ್ಲಿ ಇತ್ತು, ಈ ಕಡೆಗೆ ನಾವು ಒಂದ್ ವೇಳೆ ಬುದ್ಧಿಯನ್ನು ಫೋಕಸ್ ಮಾಡಿದ್ವಿ, ಏಕಾಗ್ರ ಮಾಡಿದ್ವಿ ಅಂದ್ರೆ ಅವಶ್ಯ ನಾವು ಬಾಪ್ ಸಮಾನ್ ಆ ಉನ್ನತ ಅವಸ್ಥಾ ಪ್ರಾಪ್ತ ಮಾಡ್ಕೊಳ್ಳಿಕ್ಕೆ ಸಾಧ್ಯ ಇದೆ. ಮಕ್ಕಳೇ, ಒಂದೇ ಕಡೆಗೆ ನಿಮ್ ಲಕ್ಷ್ಯ ಇರ್ಲಿ, ಗುರಿ ಇರ್ಲಿ, ಒಂದೇ ಕಡೆಗೆ ಲಕ್ಷ್ಯ ಇರ್ಲಿ. ಯಾವುದದು ಲಕ್ಷ್ಯ? ಬಿಂದು ಆಗೋದು. ನನ್ನ ಲಕ್ಷ್ಯ ಬಿಂದು ಆಗೋದು, ನನ್ನ ಲಕ್ಷ್ಯ ನಾರಾಯಣ ಆಗೋದು, ಲಕ್ಷ್ಮಿ ಆಗೋದು, ಇದು ನೆಕ್ಸ್ಟ್ ಭವಿಷ್ಯದೊಳಗೆ. ಅದು ಕೂಡ ಹೀಗೆ ಅನುಭವ ಮಾಡಬೇಕಾಗಿದೆ. ಖರೆ ಮೂಲ ಲಕ್ಷ್ಯ ಏನು? ನಾ ಬಿಂದು. ಸೊ ಯಾವಾಗ ಬಿಂದು ಬಿಟ್ರೆ ಬೇರೆ ಯಾವ ಮಾತಿನ ವಿಸ್ತಾರದ ಕಡೆಗೆ ನೋಡಬೇಡ್ರಿ, ಕೇಳಿಸ್ಕೋಬೇಡ್ರಿ. ಅದು ಯಾವುದು ನನ್ನ ಲಕ್ಷ್ಯವನ್ನ ಮುಟ್ಸುವಂಥದ್ದಲ್ಲ. ಬಿಂದು ಆಗೋದು ಅಂದ್ ಬಿಟ್ರೆ ಯಾವುದೇ ಮಾತು ಬರ್ತದ, ಯಾವುದೇ ಪ್ರಶ್ನೆ ಹೇಳ್ತದ, ಯಾವುದೇ ಒಂದು ಘಟನೆ ಘಟಿಸ್ತದ, ಆ ಕಡೆ ಲಕ್ಷ್ಯ ಕೊಡ್ತಿದ್ದೀನಲ್ಲ, ಇದರಿಂದ ನನ್ನ ಬಿಂದು ಸ್ಥಿತಿ ಆಗ್ತದ, ಇದರಿಂದ ನನ್ನ ಮೂಲ ಸ್ಥಿತಿಯಲ್ಲಿ ನಾ ಸ್ಥಿತ ಆಗ್ಲಿಕ್ಕೆ ಸಾಧ್ಯ ಇದೆಯಾ? ಇಲ್ಲ. ಇಲ್ಲ ಅಂತಂದ್ರೆ ಅದು ನನ್ನ ಮಾತು ಬೇಡ, ಆ ಮಾತು ಕೇಳಿಸ್ಕೊಳ್ಳೋದು ಬೇಡ, ಆ ಕಡೆಗೆ ನೋಡೋದು ಬೇಡ. ಈ ಲಕ್ಷ್ಯ ಇಟ್ಕೊಡ್ರಿ ಅಂತಾರೆ ಬಾಬಾ. ಸ್ಲೋಗನ್: ಬುದ್ಧಿ ವ ಸ್ಥಿತಿ ಯದಿ ಕಮಜೋರ್ ಹೈ ತೋ ಉಸ್ಕಾ ಕಾರಣ ಹೈ ವರ್ತ ಸಂಕಲ್ಪ. ಬುದ್ಧಿಯ ಡಿಸಿಷನ್ ಪವರ್ ಕಮಜೋರ್ ಇದೆ ಅಂತಂದ್ರೆ, ಅಥವಾ ಸ್ಥಿತಿ ಒಂದು ಶ್ರೇಷ್ಠ ಸ್ಥಿತಿಯಲ್ಲಿ ಕಮ್ಮಿ ಇದೆ, ಸ್ಥಿತಿ ಅಲಗಾಡ್ತಾ ಇದೆ ಅಂತಂದ್ರ ತಿಳ್ಕೊಡ್ರಿ ಅದಕ್ಕೆ ಮೂಲ ಕಾರಣ ವ್ಯರ್ಥ ವಿಚಾರ. ವ್ಯರ್ಥ ವಿಚಾರ ಅರ್ಥಾತ್ ಡ್ರಾಮಾದ ವಿಚಾರ, ರೋಲ್ನ ವಿಚಾರ, ಇವೆಲ್ಲ ವ್ಯರ್ಥ ವಿಚಾರ. ಹೀಗಾಗಿ ಸ್ಥಿತಿ ಕಮಜೋರ್ ಆಗ್ತದೆ, ಡೌನ್ ಆಗ್ಬಿಡ್ತದೆ. ಅದಕ್ಕೆ ಬಾಬಾ ಹೇಳ್ತಾರ, ಶ್ರೇಷ್ಠ ವಿಚಾರ ಮಾಡು, ಆತ್ಮದ ವಿಚಾರ ಮಾಡು, ಆಗ ಸ್ಥಿತಿ ಆಟೋಮೆಟಿಕ್ ಸುಸ್ಥಿತಿಯಲ್ಲಿ ಇರ್ತದೆ. ಅವ್ಯಕ್ತ ಇಶಾರೆ: अब संपन्न व कर्मातीत बनने की धुन लगाओ. ಈಗ ಸಂಪನ್ನ ಅಥವಾ ಕರ್ಮಾತೀತ ಆಗುವಂಥ ನಶ ಏರಿಸ್ಕೊಡ್ರಿ. ಕರ್ಮಾತೀತ बनने के लिए कर्मों के हिसाब किताब से मुक्त बनो. ಕರ್ಮಾತೀತ ಆಗ್ಬೇಕಂದ್ರೆ ಮೊದಲು ಕರ್ಮದ್ದೇನು ಲೆಕ್ಕದಲ್ಲ, ಅದರಿಂದ ಮುಕ್ತ ಆಗ್ರಿ. ಸೇವಾ ಮೇ ಭೀ ಸೇವಾ ಕೆ ಬಂಧನ್ ಮೇ ಬಂಧನೆ ವಾಲೆ ಸೇವಾಧಾರಿ ನಹಿ. ಸೇವಾ ಭಲೆ ಮಾಡ್ರಿ, ಸೇವಾದ ಬಂಧನದೊಳಗೆ ಬಂಧಿಸ್ಕೊಳ್ಳೋರಲ್ಲ. ನಾ ಸೇವಾ ಮಾಡಬೇಕಲ್ಲ, ಸೇವಾ ಬಾಬಾ ಮಾಡಿಸ್ತಿದ್ದಾರೆ, ಬಸ್ ನಾನು ಕೇವಲ ಸೇವೆಗೆ ನಾನು ನಿಮಿತ್ತಾಗಿ ನೋಡ್ತೀನಿ. ನೋಡ್ಲಿಕ್ಕೂ ನಿಮಿತ್ತ, ಮಾಡ್ಲಿಕ್ಕೆ ನಿಮಿತ್ತ ಅಲ್ಲ, ನೋಡ್ಲಿಕ್ಕೆ ನಿಮಿತ್ತ. ಅದರಲ್ಲೂ ಸಿಕ್ಕಾಕೋಬೇಡ್ರಿ. ಸೇವಾ ನಾ ಮಾಡಿನಂತಂದ್ಮೇಲೆ ಇದ್ರ ಫಲ ಹೀಗೆ ಬರಬೇಕು, ಹೀಗೂ ಇಲ್ಲ. तो बंधन मुक्त बन सेवा करो और हद की रॉयल इच्छाओं से मुक्त बनो. ಬಂಧನದಾಗ ಸಿಲುಕಿ ಸೇವೆ ಮಾಡಬೇಡ್ರಿ. ಅಂದ್ರೆ ಆ ಸೇವೆಯಿಂದ ಬಹಳ ವಿಚಾರ ನಡೀತದಂದ್ರೆ ಇದು ಬಂಧನ್. ಆ ಸೇವೆಯಿಂದ ಡಿಸ್ಟರ್ಬೆನ್ಸ್ ಆಗ್ತಾ ಇದೆ ಅಂತಂದ್ರೆ ಇದು ಬಂಧನ್. ಬಾಬಾ ಹೇಳ್ತಾರೆ ಅಂತ ಸೇವಾ ಮಾಡುವ ಅವಶ್ಯಕತೆ ಇಲ್ಲ. ಅದಕ್ಕೆ ಬಂಧನ್ ಮುಕ್ತಾಗಿ ಸೇವಾ ಮಾಡ್ರಿ. ಅರ್ಥಾತ್ ಸೇವೆಯೊಳಗ ಹದ್ದಿನ ರಾಯಲ್ ಇಚ್ಛೆನೂ ಇಡಬೇಡ್ರಿ. ನಂಗೆ ಸನ್ಮಾನ ಆಗಬೇಕು, ನನಗೆ ಹೆಸರು ಬರಬೇಕು, ನಾವು ಚಲೋ ಸೇವಾ ಮಾಡಿವಂತ ಎಲ್ಲರಿಗೂ ಗೊತ್ತಾಗಬೇಕು ಅನ್ನುವಂಥ ಇವಂತೂ ಮೋಟಾ ಮೋಟಾ ಇಚ್ಛಾ, ರಾಯಲ್ ಇಚ್ಛೆನೂ ಕೂಡ ಇರಬಾರ್ದು ಅಂತಾರೆ ಬಾಬಾ. जैसे देह का बंधन, देह के संबंध का बंधन, ऐसे सेवा में स्वार्थ यह भी बंधन कर्मातीत बनने में बिगड़ डालता है. ಹೇಗೆ ಕರ್ಮದ ಬಂಧನ ಇದೆ, ಶರೀರದ ಬಂಧನ ಇದೆ, ಹಾಗೆ ಸೇವೆಯೊಳಗ ಸ್ವಲ್ಪ ಸ್ವಾರ್ಥ ಅದ. ನಾ ಮಾಡಿ ನೆನೆಸ್ಕೋಬೇಕು, ನಾ ಮಾಡಿನಂತ ಎಲ್ಲರಿಗೆ ಗೊತ್ತಾಗಬೇಕು ಅನ್ನುವಂಥದ್ದು ಸ್ವಲ್ಪ ಇಚ್ಛಾ ಇದ್ರೂ ಕೂಡ कर्मातीत ಆಗೋದ್ರಲ್ಲಿ ಇದು ವಿಘ್ನ ಆಗ್ತದೆ ಇಚ್ಛೆ ಅಂತಾರೆ ಬಾಬಾ. कर्मातीत बनना अर्थात इस रॉयल हिसाब किताब से भी मुक्त. कर्मातीत ಆಗೋದು ಅಂದ್ರೆ ಈ ರಾಯಲ್ ಲೆಕ್ಕಾಚಾರದಿಂದಲೂ, ಬಹಳ ಸೂಕ್ಷ್ಮ ಲೆಕ್ಕಾಚಾರದಿಂದಲೂ ಮುಕ್ತ ಆಗಬೇಕಾಗಿದೆ. ನಾವು ಈಗ ಈ ಒಂದು ಕರ್ಮಾತೀತ ಸ್ಥಿತಿ ಅನುಭವ ಮಾಡೋದಕ್ಕಾಗಿ ರಿಯಲೈಸ್ ಮಾಡಿಕೊಳ್ಳೋಣ. ನಾನು ಆತ್ಮ ಈ ನಾಟಕದ ಸೂತ್ರದ ಗೊಂಬೆ ಈ ಶರೀರದಲ್ಲಿ ಪ್ರವೇಶ ಮಾಡಿ ಈ ಶರೀರದ ಮೂಲಕ ಈ ವಿಶ್ವದ ಆಟವನ್ನು ನೋಡಲು ಬಂದಿರುವಂತಹ ನಿರಾಕಾರ ನಿರ್ಲಿಪ್ತ ಆತ್ಮ ನಾನು. ರೋಲ್ನ ಬಂಧನ, ರೋಲ್ನ ಸಂಸ್ಕಾರಗಳ ಬಂಧನ ನನ್ನ ಬಂಧನವಲ್ಲ. ನಾನು ಕರ್ಮ, ಈ ದೇಹ, ಪಾತ್ರ ಇವೆಲ್ಲವುಗಳಿಂದಲೂ ಪರೆಯಾಗಿರುವಂತಹ ಸದಾ ಶುದ್ಧ ನಿರಾಕಾರ
ಆತ್ಮ ನಾನು. ನನ್ನ ಕರ್ಮಾತೀತ ಶ್ರೇಷ್ಠ ಸ್ಥಿತಿಗೆ ತಲುಪುವುದಕ್ಕಾಗಿ ನಾನು ಈ ಸತ್ಯವನ್ನು ಅರ್ಥ ಮಾಡಿಕೊಂಡಿದ್ದೇನೆ. ಸೇವೆಯೂ ಕೂಡ ಭಾವನೆ ಮಾಡೋದು, ಬಾಬಾರೇ ಮಾಡಿಸೋದು. ಕೇವಲ ನಾನು ಸಾಕ್ಷಿ ಮಾತ್ರ. ನನ್ನ ಸೇವೆ ಅಥವಾ ನಮ್ಮ ಸೇವೆ ಅಥವಾ ಸೇವೆ ನಾನು ಮಾಡುತ್ತಿದ್ದೇನೆ ಎನ್ನುವುದು ಕೂಡ ಬಂಧನವೇ ಆಗಿದೆ. ಯಾಕೆಂದರೆ ಸೂತ್ರದ ಗೊಂಬೆ ಡ್ರಾಮಾದ ಕಂಟ್ರೋಲ್ನಲ್ಲಿದೆ. ಈ ಗೊಂಬೆ ಏನೆಲ್ಲ ಸೇವೆ ಮಾಡ್ತಾ ಇದೆ, ಇದು ಡ್ರಾಮಾದ ಕೊಡುಗೆಯಾಗಿದೆ, ಇದು ನನ್ನದಲ್ಲ. ಹೀಗಾಗಿ ಬಾಬಾ ನನಗೆ ಸ್ಮೃತಿ ಕೊಡಿಸಿದ್ದಾರೆ, ಸೇವೆಯಲ್ಲೂ ಕೂಡ ನಿಸ್ವಾರ್ಥ, ಇಚ್ಛಾ ಮಾತ್ರ, ಅವಿದ್ಯಾ ಆಗಿರಿ. ಇದೇ ನನ್ನ ಕರ್ಮಾತೀತ ಸ್ಥಿತಿಗೆ ಮೂಲ ಆಧಾರ ಆಗಿದೆ. ನನಗೆ ಸದಾ ಸ್ಮೃತಿ ಇದೆ, ಶರೀರದ ಬಂಧನದಿಂದ ಪರೆ ನಾನು ನಿರಾಕಾರ ಸತ್ಯ ಜ್ಯೋತಿಯಾಗಿದ್ದೇನೆ. ಓಂ ಶಾಂತಿ.